ಬಾಸ್ ಯಾಕೆ ಬಾಸ್ ಯಾವಾಗ ನೋಡಿದ್ರು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೊರಗಡೆ, ಫೈರ್ ಕ್ಯಾಂಪ್ ರೆಡಿ ಮಾಡಿದ್ದೀನಿ, ಜೊತೆಗೆ ಅದು ರೆಡಿ ಮಾಡಿದ್ದೀನಿ. ನಿಮ್ಮ ಒಳ್ಳೆ ಮೂಮೆಂಟ್ನ ಎಂಜಾಯ್ ಮಾಡಿ ಬನ್ನಿ. ಆಗಲ್ಲ ಮೇಡಮ್, ಬಿಡಕ್ಕಾಗಲ್ಲ ಸರ್, ಹಂಗೆಲ್ಲ ಬಿಡಕ್ಕಾಗಲ್ಲ ಸರ್ ಮೇಡಮ್, ಬಿಡಕ್ಕಾಗಲ್ಲ ಮೇಡಮ್. ಇರಿ ಒಂದ್ ನಿಮಿಷ ಇಲ್ಲೇ ಇರಿ ಸರ್. ಯಾರೋ ಬಂದವ್ರೆ ಸರ್, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಸರ್, ನಿಮ್ಮನ್ನ ನೋಡ್ಬೇಕಂತವ್ರೆ ಸರ್. ಯಾರು ನನ್ನ ಐರಾವತ ಮೇಲೆ ಈ ದಪ್ಪ ಗಾಡಿ ಹತ್ತು ಅವ್ರನ್ನ ಒಳಗೆ ಬಿಡಿ. ಸರಿ ಸರ್. ಹೋಗಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅದು ಬೇಡ ಬೇಡ ಅಂದರೂ ಈ ಕೋಪ ಬೆನ್ನಿಗತ್ತಿದ ಬೇತಾಳ ಥರ ಸಿಕ್ಕಾಕೊಂಡ್ಬಿಟ್ಟಿದೆ. ಗೊತ್ತಿಲ್ಲದೆ ನಿಮ್ಮ ಜೊತೆ ಜಗಳ ಆಡ್ಬಿಟ್ಟೆ. ಅದೆಲ್ಲ ಆಗೋಗಿರೋ ವಿಚಾರ. ಈಗ ಯಾಕೆ ಮತ್ತದ್ರ ಬಗ್ಗೆ ಮಾತು? ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದು ನಿಮ್ಮ ದೊಡ್ಡ ಗುಣ. ಅವತ್ತು ನನ್ನಿಂದ ಆಗಿದ್ದಕ್ಕೆ ಐ ಆಮ್ ಸಾರಿ ಸರ್. ಇಷ್ಟೆಲ್ಲ ಆದಮೇಲೂ ನನ್ನ ತಂಗಿನ ಮದುವೆ ಆಗಿ ಒಪ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳೋದಿದ್ರೆ ರೂಪ ಅವ್ರಿಗೆ ಹೇಳಿ. ಯಾಕಂದರೆ ನನ್ನ ತಲೆ ತುಂಬ ರೂಪ ಅವರೇ ತುಂಬಿಕೊಂಡಿರೋದಕ್ಕೇ ಬೇರೆ ಯಾವ ವಿಚಾರನೂ ತಲೆ ಒಳಗೆ ಹೋಗ್ತಾ ಇಲ್ಲ. ನಮ್ಮ ಅಕ್ಕಂಗೂ ಅಷ್ಟೇ, ನೀವು ತುಂಬ ಇಷ್ಟ ಆಗಿದ್ದೀರಾ. ಅಂದರೆ ರೂಪ ಅವರು ನಿಮಗೆ? ಹ್ಞೂ, ಅವಳು ನನ್ನ ಅಕ್ಕ, ನಾನು ಅವಳ ತಂಗಿ. ಮೇಡಮ್, ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಕನ್ನಡಿಯಲ್ಲಿ ಮನಸ್ಸಲ್ಲಿರೋ ಕಲೆ ಎಲ್ಲ ಕಾಣಿಸೋ ಆಗಿದ್ದಿದ್ರೆ ನಿಮ್ಮ ಮುಖ ನೋಡಿ ನಿಮ್ಗೆ ಅಸಹ್ಯ ಅನ್ಸಿರೋದು. ಮತ್ತು ನಾವು ಮನೆಗೆ ಬಂದಾಗ ನೀವು ಹಾಗೆ ಪರಿಚಯನೇ ಆಗಲಿಲ್ವಲ್ಲ? ಅಡುಗೆ ಮನೇಲಿ ತುಂಬ ಕೆಲಸ ಇತ್ತು, ಅದಕ್ಕೆ ಆಚೆನೆ ಬರೋಕ್ಕಾಗಲಿಲ್ಲ. ನಮ್ಮ ಅಣ್ಣನ ಶ್ರಮಿಸ್ತೀರಾ ಅಲ್ವಾ? ನೋಡಿ, ನಾನು ಇಷ್ಟಪಟ್ಟಿರೋದು ರೂಪನ. ಅವ್ರ ಕೈ ಹಿಡಿಬೇಕು, ಕಡೆಯವರೆಗೂ ಅವ್ರ ಕೈ ಹಿಡಿದು ನಡೆಸಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೀನಿ. ಈ ಸಣ್ಣ ಪುಟ್ಟ ವಿಚಾರದಿಂದೆಲ್ಲ ಏನೂ ಬದಲಾವಣೆ ಆಗಲ್ಲ. ಇಷ್ಟು ಹೇಳಿದ್ರಲ್ಲ, ಹಾಲು ಅನ್ನ ತಿಂದಷ್ಟೇ ಖುಷಿ ಆಯಿತು. ಬರೀ ಬಾಯಿ ಮಾತಲ್ಲೇ ತಿಂದೆ ಅಂದ್ಕೊಂಡ್ರೆ ಹೇಗೆ? ಡಿನ್ನರ್ ರೆಡಿ ಇದೆ, ಬನ್ನಿ ಒಟ್ಟಿಗೆ ಊಟ ಮಾಡೋಣ. ಅಯ್ಯೋ ಬೇಡ ಬೇಡ, ಮದುವೆ ಕೆಲಸಗಳೆಲ್ಲ ತುಂಬ ಇದೆ, ನಾವು ಹೊರಡ್ತೀವಿ. ಹೌದು ಸರ್, ನಾವು ಹೊರಡ್ತೀವಿ. ಮದುವೆ ಮನೇಲಿ ಸಿಗೋಣ. ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಮದುವೆ ಕೆಲಸ ಅಂತೀರ, ತಡೆಯೋಕ್ಕಾಗಲ್ಲ. ಸರಿ ಬನ್ನಿ, ಬಿಟ್ಟು ಬರ್ತೀನಿ. ನಮಸ್ಕಾರ, ನಾನು ಹೋಗಿ ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ.
ಬಂದ್ರ ನನ್ನ ಮಕ್ಳ ನಿಮ್ಗೇನಾಗ್ಲಿಲ್ಲ ತಾನೆ? ಇವತ್ತು ನೀವಿಲ್ಲ ಅಂದಿದ್ರೆ ಆಗ್ತಿತ್ತೇನೋ. ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿಗೆ ಜೀವನ ಕೊಡ್ತಾ ಇರೋ ದೇವರು ಸರ್ ನೀವು. ಏಟ್ ಬಿದ್ದಿದ್ಯಾ? ತುಂಬ ನೋವ್ತಿದ್ಯಾ? ಬನ್ನಿ ಡಾಕ್ಟ್ರ್ ಹತ್ರ ಹೋಗೋಣ. ನನ್ನ ತಂಗಿ ದೀಪು ಮಾಡೋ ಕೈಮದ್ ಮುಂದೆ ಯಾವ ಔಷಧಿನೂ ಇಲ್ಲ. ನಾನು ಆರಾಮಾಗಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಂಡು. ಬಾಣ ನನ್ನ ಮಕ್ಕಳು ಜಸ್ಟ್ ಮಿಸ್. ಯಾರು ಬಾಸ್ ಬಗಲ್ ಮೇ ದುಶ್ಮನು? ಅದು ಯಾರಾದರೂ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮದುವೆ ಮುಗಿಲಿ, ಅಲ್ಲಿವರೆಗೂ ಅತ್ತಿಗೆಗಾಗಲಿ ಮನೆಯವ್ರಿಗಾಗಲಿ ವಿಷಯ ಗೊತ್ತಾಗೋದು ಬೇಡ. ಓಕೆ ಬಾಸ್. ಚಿತ್ರಾನ್ನಕ್ಕೂ ಗತಿ ಇಲ್ಲದೆ ಇದ್ದಿದ್ದೀನಿ ನನ್ನ ಮಗ ದೊಡ್ಡ ಮನೆ ಸಂಬಂಧ ಬೆಳೆಸ್ತಿದ್ದೇನೆ. ಬೆಂಕಿ ಬೆಂಕಿ ಬಿದ್ದಾಗ ಆಗ್ತಿದೆ ಹೊಟ್ಟೆಗೆ. ಹಲೋ, ನಮಸ್ಕಾರ ಸಾಹೇಬ್ರಿಗೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿಲ್ಲ ಅಂತ ಗೊತ್ತು ನನಗೆ. ನಿಮ್ಮ ಕೈ ಕೆಳಗೆ ಕೈ ಕಟ್ಟಿ ನಿಂತ್ಕೊಳ್ಳೋ ಕಾನ್ಸ್ಟೇಬಲು ಕೋಟ್ ಇಟ್ಕೊಳ್ಳೋ ಜೊತೆ ಬೀಗ್ತನ ಮಾಡಿ ಬೀಗ್ತಿದ್ರೆ ನೀವು ಹೇಗೆ ತಾನೇ ಚೆನ್ನಾಗಿರಕ್ಕೆ ಸಾಧ್ಯ? ಏಯ್, ಯಾರೋ ನೀನು? ನಾನು ಯಾರಾದರೂ ಆಗಿರಲಿ. ಅಲ್ಲ ಸರ್, ಸ್ಟೇಷನಲ್ಲಿ ಆ ಜಯರಾಮ್ ಮುಂದೆ ಅದು ಹೇಗೆ ಸರ್ ತಲೆ ಎತ್ಕೊಂಡು ಓಡಾಡ್ತೀರಾ? ಅಲ್ಲ, ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿರೋನ್ಗೆ ನೀವೇ ಸಲ್ಯೂಟ್ ಹೊಡಿಬೇಕಾಗ್ಬೋದು ಏನೋ. ಏಯ್, ಏನೋ ಮಾತಾಡ್ತಿದ್ಯಾ? ಮುಚ್ಕೊಂಡು ಫೋನ್ ಇಡೋ. ನನ್ನ ಮೇಲೆ ರೇಗಿ ಫೋನ್ ಇಡು ಅನ್ನೋದಲ್ಲ ಸರ್. ಆ ಜಯರಾಮನ್ ಹಿಡಿಯೋಕ್ಕಾಗತ್ತೆ ನಿಮ್ಮ ಕೈಲಿ? ನನಗೇನೋ ಇನ್ನು ಮುಂದೆ ನೀವೇ ಜಯರಾಮ್ ಮನೆಗೆ ತರಕಾರಿ ತೊಗೊಂಡೋಗ್ಬೇಕಾಗತ್ತೋ ಏನೋ. ಏಯ್, ಏನೋ ಮಾತಾಡ್ತಿದ್ಯಾ? ಏನು ಬೇಕು ನಿನಗೆ? ನನಗೇನು ಬೇಕು ಅನ್ನೋದಲ್ಲ ಸರ್ ಮುಖ್ಯ, ನಿಮಗೇನು ಬೇಕು ಅನ್ನೋದಷ್ಟೇ ಮುಖ್ಯ. ನಿಮಗೆ ಆ ಮದುವೆ ನಿಲ್ಲಬೇಕು ತಾನೆ? ಹೌದು, ನಿಲ್ಲಬೇಕು. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಇನ್ನ ಜಯರಾಮನ್ ಮಗಳು ರೂಪನ್ ಮದುವೆ ಚಿರಾಗ್ ಜೊತೆ ನಡೆಯಲ್ಲ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ಬಸ್ಸು, ನನ್ನ ಅನುಭವದ ಮೇಲೆ ಮನದಾಳದ ಮಾತು ಹೇಳ್ತೀನಿ ಕೇಳಿ. ನನ್ನ ಹತ್ರ ಒಂದು ಮಾತು ಕೇಳದೆ ದಿಢೀರಾಗಿ ಮದುವೆ ಆಯ್ತಿದ್ದೀರಾ? ಓಕೆ. ಮದುವೆಗೆ ಮುಂಚೆ ಒಂದ್ಸಲಿನಾದ್ರೂ ಮಾತುಕತೆ, ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಕಾನ ಪೀನ ಸೋನ ಏನೂ ಆಗಿಲ್ಲ ಅಂದ್ರೆ ಆಗ ಮದುವೆಗೆ ರಂಗೇ ಇರಲ್ಲ ಬಸ್ಸು. ಲೈಫ್ ಯಾವಾಗಲೂ ಥ್ರಿಲ್ಲಿಂಗ್ ಆಗಿರ್ಬೇಕು. ಏನಂತೀರಾ? ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದಂದ್ರೆ ಮೋಸ್ಟ್ಲಿ ಇದೇ ಇರಬೇಕು. ನಿಂಗೆ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ. ಆದರೂ ಲೈಫಲ್ಲಿ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದ್ಯಾ? ಸೀರಿಯಸ್ಲಿ? ಯಾವುದಕ್ಕೊಂದು ಫೋನ್ ಮಾಡಿಬಿಡ್ತೀನಿ. ಸೈಡ್ ಬಾ. ಏನಕ್ಕ ಇವತ್ತೇ ಮೀಟು ಆಗ್ಲೇ ಫೋನಾ? ನಿಮ್ ಮದ್ವೆ ಆಗೋ ಹಸ್ಬೆಂಡು ನೀನಲ್ದೆ ಇರಕ್ಕಾಗಲ್ಲ ಅನ್ಸುತ್ತೆ. ಲಗೈಸು. ಹಲೋ, ಹಾಯ್, ನಾನು ಚಿರಾಗ್.
ನಿಮ್ಮ ಜೊತೆ ಮಾತಾಡಿದಾಗ ನಿಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ಭಾವನೆಗಳಿದೆ ಅಂತ ಗೊತ್ತಾಯಿತು. ನಿಮ್ಮ ಮಾತುಗಳನ್ನ ಕೇಳ್ತಾ ಒಂಥರ ಖುಷಿ ಆಗ್ತಾ ಇತ್ತು. ಆಮೇಲೆ ನೀವು ನನ್ನ ಹಿಂದಿಂದನೇ ಕೂಗ್ತಾ ಬಂದ್ರಿ. ಬಟ್ ಆ ಖುಷಿಗೆ ಹುಚ್ಚಿನ ಥರ ನಾನು ಸೀದಾ ಎಲ್ಲರ ಮುಂದೆ ಹೋಗ್ಬಿಟ್ಟು ಅಭಿಪ್ರಾಯ ತಿಳಿಸ್ಬಿಟ್ಟೆ. ಬಟ್ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹಾಗೆ ಮಾಡಿಬಿಟ್ಟೆ. ಬಟ್ ಈಗ ಟೈಮ್ ಸಿಕ್ಕಿದೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳಕ್ಕೆ. ಹೇಳ ಬೇರೆ ಹುಡುಗರ ಥರ ನಂಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅದು ಇದು ಅಂತ ಸುಳ್ಳು ಹೇಳೋ ಕ್ಯಾಟಗರಿ ನಂದಲ್ಲ. ನಂಗೆ ಮದುವೆ ಆಗಬೇಕು, ನನ್ನ ತುಂಬ ಕುಟುಂಬದಲ್ಲಿ ನಾನು ಪ್ರೀತಿಸಿ ಒಪ್ಕೊಳ್ಳೋ ಹುಡುಗಿ ಜೊತೆ ಭಾಗಿಯಾಗಬೇಕಂತ ಏನೇನೋ ಆಸೆಗಳು ಕಟ್ಕೊಂಡಿದ್ದೀನಿ. ಕಣ್ಮುಚ್ಕೊಂಡು ಆ ಹುಡುಗಿ ಬಗ್ಗೆ ಯೋಚಿಸಿದಾಗೆಲ್ಲ ಅಸ್ಪಷ್ಟವಾಗಿ ಒಂದು ಮುಖ ಬಂದು ಹಾರು ಹೋಗೋದು. ಆದರೆ ಕಣ್ಬಿಟ್ಟಾಗ ನನ್ನ ಕಣ್ಮುಂದೆ ನೀವು ಬಂದ್ರಿ. ಒಂದು ಕ್ಷಣ ಅಪ್ಸರೆಗಳ ಬಗ್ಗೆ ಕೇಳಿದ ಕಥೆಗಳೆಲ್ಲ ಸುಳ್ಳು ಅನ್ನಿಸ್ಬಿಡ್ತು. ಅಪ್ಸರೆಗೂ ಮೀರಿದ ರೂಪ ನಿಮ್ದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮೈಸೂರು ಪ್ಯಾಲೇಸ್ ಮುಂದೆನೋ ಬೆಂಗಳೂರು ಪ್ಯಾಲೇಸ್ ಮುಂದೆನೋ ಹೇಳೋಣ ಅನ್ಕೊಂಡಿದ್ದೆ. ಬಟ್ ಈಗ ಅದಕ್ಕೆ ಅವಕಾಶ ಇಲ್ಲ. ಒಂದು ರಿಕ್ವೆಸ್ಟ್, ನಿಮ್ಮ ರೂಮಿನ ಕನ್ನಡಿ ಮುಂದೆ ನಿಲ್ತೀರಾ? ಎದುರಿಗೆ ನಾನಿದ್ದೀನಿ ಅನ್ಕೊಳ್ಳಿ, ಮಂಡಿ ಊರ್ ಕೂತಿದ್ದೀನಿ. ವಿಲ್ ಯು ಮ್ಯಾರಿ ಮೀ? ನನ್ನ ಮದುವೆ ಆಗ್ತೀರಾ? ನಿಮ್ಮ ಕೈಗಳಿಗೆ ನನ್ನ ಮೊದಲನೇ ಮುತ್ತು. ಐ ಲವ್ ಯು. ನೀವು ಹೇಳಲ್ವಾ? ಫೋನಲ್ಲಿ ಹೇಳಕ್ಕೆ ನಾಚಿಕೆನಾ? ನೀವು ಹೇಳಿಲ್ಲ ಅಂದರೆ ನಾನು ಸೀದಾ ಕದ್ದು ಮುಚ್ಚಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ. ಯೋ ದೇವ್ರೆ, ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಕಳ್ಳ ನಾಚ್ಕೊಂಡ. ಅಲ್ಲಿಗೆ ನಮ್ಮ ವಾಸಿದು ಜೀವನ ಸರ್ವನಾಶ. ದಿನಸಿ ತಂದಿದ್ದೀನಿ. ಎಲ್ಲ ಕರೆಕ್ಟಾಗಿ ತಂದಿದ್ದೀರಾ? ಅಂತೂ ನಮ್ಮ ರೂಪನ್ ಮದುವೆ ಫಿಕ್ಸ್ ಆಯ್ತಲ್ಲ, ನನಗೆ ಅರ್ಧ ಜವಾಬ್ದಾರಿ ಕಡಿಮೆ ಆಗೋಯ್ತು ಕಣೆ. ಹೌದು ರೀ, ರೂಪನ್ ಮುಖದಲ್ಲೂ ನಿರಾಳ ಕಾಣಿಸ್ತಿದೆ. ಅವಳಿಗೆ ಹುಡುಗ ಇಷ್ಟ ಆಗಿದ್ದಾನೆ ಅನ್ಸುತ್ತೆ. ನಮ್ಗೆ ಅಷ್ಟೇ ಸಾಕಲ್ವೇನ್ರಿ? ಅಮ್ಮ ಅಪ್ಪ ಭಾವ ಬಂದ್ರು, ಬನ್ನಿ ಬೇಗ. ನಮಸ್ತೆ. ನಮಸ್ತೆ, ಬನ್ನಿ ಬನ್ನಿ. ಅಣ್ಣ ನೀನು ಅಲ್ಲೋ ಕೆಲಸ ಮಾಡಿ ಹೋಗು. ನಮಸ್ಕಾರ ಸರ್. ನಮಸ್ಕಾರ. ತಗೊಳ್ಳಿ, ಅದಕ್ಕೆ ಕೊಟ್ಟು ಕಳಿಸಿದ್ರು. ಅದರಲ್ಲಿ ಕಾಸ್ಮೆಟಿಕ್ಸು, ಫೇಸ್ ಪ್ಯಾಕ್ ಎಲ್ಲ ಇದೆ. ಇದರಲ್ಲಿ ಜ್ಯುವೆಲ್ರಿ ಇದೆ, ತಗೊಳ್ಳಿ. ಇದು ತಗೊಳ್ಳಿ. ಅಪ್ಪ ನಮಸ್ಕಾರ ವಿಗ್ರೆ, ಹೇಳಿ. ಹೇಗಿದ್ದಾಳೆ ನಮ್ಮನೆ ಸೊಸೆ? ನಾನು ಕೊಟ್ಟಿದ್ದನ್ನು ಯಾವುದು ಬೇಡ ಅಂದೆ, ರೂಪಂಗೆ ಕೊಟ್ಬಿಡಿ. ಆಯ್ತಾಯ್ತು, ಖಂಡಿತವಾಗ್ಲು.
ಅವಳು ನಿಮ್ಮನೆ ಮಗಳಾದ್ರೂ ಇನ್ನು ಮುಂದೆ ನಮ್ಮನೆ ಬೆಳಕಕ್ಕೆ ಬರ್ತಾ ಇರೋ ಸೊಸೆ. ಮದ್ವೆಲಿ ನಾನು ಇಷ್ಟಪಟ್ಟ ಹಾಗೆ ಅವಳು ಸೌಂದರ್ಯ ಎದ್ದಕ್ಕೆ ಕಾಣ್ಬೇಕು. ಆಯ್ತು ಆಯ್ತು. ರೂಪಂಗೆ ಸುಸ್ತಾಗದೇ ಇರೋ ಥರ ನೋಡ್ಕೊಳ್ಳಿ. ಶಾಸ್ತ್ರ ಪೂಜೆ ಅಂತ ಏನೇ ಇದ್ರೂ ನಮ್ಮನೆ ಸೊಸೆ ಅಂದ ಕೆಡಬಾರ್ದು. ಸರಿ ಬೀಗ್ರೆ. ಮದ್ವೆಗೆ ಅಂತ ಕಳ್ಸಿಕೊಟ್ಟಿರೋ ಜ್ಯುವೆಲ್ರಿನೆಲ್ಲ ಟ್ರೈ ಮಾಡಕ್ ಹೇಳಿ. ನ್ಯಾಯವಾಗಿ ನೋಡಿದ್ರೆ ಇದನ್ನೆಲ್ಲ ನಾವು ಮಾಡಬೇಕು. ನಿಮ್ಮ ಅಂತಸ್ತಕ್ಕೆ ತಕ್ಕ ಹಾಗೆ ನಿಮ್ಮ ಮನೆ ಮಗಳು ಹುಟ್ಟು ಬಟ್ಟೆಲೆ ನಮ್ಮ ಮನೆಗೆ ಬಂದ್ರು ಸಾಕು. ಅವಳು ಸೌಂದರ್ಯಕ್ಕೆ ಮ್ಯಾಚ್ ಮಾಡೋ ಹಾಗೆ ಒಡವೆ ಬಟ್ಟೆಗಳನ್ನ ನಾನು ರೆಡಿ ಮಾಡ್ತೀನಿ. ತುಂಬ ಸಂತೋಷ ಬೀಗ್ರೆ. ಹಾಗಂತ ನಾವು ನಮ್ಮ ಮಗಳನ್ನ ಬರಿಗೈನಲ್ಲಿ ಕಳ್ಸೋಕ್ಕಾಗಲ್ವಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಕಳಿಸ್ತೀವಿ. ಆಗ್ಲಿ, ನಿಮ್ ಖುಷಿ. ಹೆಚ್ಚಿಗೆ ಮಾತಾಡಿ ನಿಮ್ ಟೈಮ್ ವೇಸ್ಟ್ ಮಾಡೋದಿಲ್ಲ. ಮದ್ವೆ ತಯಾರಿಗಳು ತುಂಬಾ ಇರುತ್ತೆ. ಚೆನ್ನಾಗಿ ನಡೀರಿ. ರೂಪನ್ನ ಕೇಳ್ದೆ ಅಂತ ಹೇಳಿ. ಆಯ್ತು ಬೀಗ್ರೆ, ನಮಸ್ಕಾರ. ಅಮ್ಮ, ಆ ಒಡವೆಗಳು ನನಗೆ ಕೊಡು, ನಾನೇ ಎತ್ತಿಡ್ತೀನಿ. ಬೇಡ ಮಗಳೇ, ನಾನೇ ಇದನ್ನ ಜೋಪಾನವಾಗಿ ಎತ್ತಿಡ್ತೀನಿ. ನೋಡೋಣವಾ? ಸರಿ, ನಾವಿದ್ ಬರ್ತೀವಿ. ಅಯ್ಯೋ, ಕಾಫಿ ಕುಡ್ಕೊಂಡು ಹೋಗಿ. ಅದೆಲ್ಲ ಏನು ತೊಂದರೆ ತಗೋಬೇಡಿ, ತುಂಬ ಕೆಲಸ ಬ್ಯಾಲೆನ್ಸ್ ಇದೆ. ನೀವು ಬ್ಯುಸಿ ಇದ್ದೀರಾ, ಮುಂದುವರಿಸಿ. ನಡಿಯಪ್ಪ. ಬರ್ತೀನಂತೆ. ಸರಿ ನಡಿಯೋ.